ಹಾಗೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲ ಪ್ರೋಮೋ ಅಪ್ಲೋಡ್ ಆಗಿದೆ. ಆ್ಯಂಡ್ ಈ ಪ್ರೋಮೋದಲ್ಲಿ ನೋಡ್ತಾ ಇದ್ರೆ ಸೊ ಗ್ರ್ಯಾಂಡ್ ಫಿನಾಲೆಗೆ, ಸೊ ಅಂದರೆ ಗ್ರ್ಯಾಂಡ್ ಫಿನಾಲೆ ಅಂತಂದರೆ ಮೊದಲ ವಾರದ ಗ್ರ್ಯಾಂಡ್ ಫಿನಾಲೆಗೆ ಸೊ ಇಲ್ಲಿ ಇನ್ನೇನು ಕೌಂಟೌನ್ ಶುರು ಆಗಿದೆ ಅಂತಲೇ ಹೇಳ್ಬೋದು. ಸೊ ಇನ್ನು 5 ದಿನ ಉಳಿದಿರುವಂಥದ್ದು. ಆ್ಯಂಡ್ ಡಿಸ್ಪ್ಲೇನಲ್ಲೂ ಕೂಡ ಒಂದು ಮಾನಿಟರಲ್ಲಿ ಡಿಸ್ಪ್ಲೇ ಕೂಡ ಆಗ್ತಾ ಇದೆ. ಸೊ 5 days ಟು ಗೋ. ಆ್ಯಂಡ್ ಸೊ ಚಾಪ್ಟರ್ 1 ಅಂತ ಫಿನಾಲೆಗೆ. ಸೊ ಆ್ಯಂಡ್ ಇಲ್ಲಿ ಒಂದು ಟಾಸ್ಕ್ನ ಕೂಡ ಕೊಡ್ತಾ ಇದ್ದಾರೆ. ಆ್ಯಂಡ್ ಈ ಒಂದು ಕೊನೆಯ ಅವಕಾಶನ ಸ್ಪರ್ಧಿಗಳು ಯಾವ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾರೆ ಅಂತ ನೋಡಬೇಕು. ಬಿಕಾಸ್ ಸೊ ಸ್ಪರ್ಧಿಗಳಿಗೆ ಸೊ ಬಿಗ್ ಬಾಸ್ ಅವರು ಒಂದು ಅವಕಾಶ ಕೊಟ್ಟಿದ್ದಾರೆ. ಅಂದರೆ ಮೊದಲ ಫಿನಾಲೆಯ ಈ ವಾರ ತಾವು ಫೈನಲಿಸ್ಟ್ ಆಗಿ ಮನೆಯಲ್ಲಿ ತಮ್ಮ ಪಯಣ ಮುಂದುವರೆಸಲು ಇದು ಕಟ್ಟ ಕಡೆಯ ಅವಕಾಶ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇನ್ನೊಂದು ಸಾರಿ ಒಬ್ಬರು ಕಂಟೆಸ್ಟೆಂಟ್ಗೆ ಮೇ ಬಿ ಒಂದು ಅವಕಾಶನ ಕೊಡ್ತಾ ಇದ್ದಾರೆ. ಸೊ ಫಿನಾಲೆಗೆ ಹೋಗಲಿಕ್ಕೆ, ಅಂದರೆ ಫೈನಲಿಸ್ಟ್ ಆಗಲಿಕ್ಕೆ. ಓಕೆ, ಸೊ ಆ ಒಂದು ಸ್ಪರ್ಧಿ ಯಾರು ಆಗ್ತಾರೆ ಅನ್ನುವಂಥದ್ದು ಮುಖ್ಯ. ಆ್ಯಂಡ್ ಉಳಿದಿರುವಂಥ ಅಷ್ಟು 15 ಅಥವಾ ಒಂದು 14 ಸ್ಪರ್ಧಿಗಳೇನಿದ್ದಾರೆ ಸೊ ಅವ್ರಿಗೆ ಒಂದು ಅವಕಾಶ ಸೊ ಫೈನಲಿಸ್ಟ್ ಆಗಲಿಕ್ಕೆ. ಓಕೆ, ಇನ್ನು ಉಳಿದಂಥವ್ರು ಸೊ ಜನಗಳ ಒಂದು ವೋಟಿಂಗ್ ಮೇಲೆ ನಿರ್ಧಾರ ಆಗಬೇಕಾಗುತ್ತೆ. ಬಟ್ ಆದರೆ ಒಬ್ಬ ಸ್ಪರ್ಧಿಗೆ ಸೊ ಅವನ ಒಂದು ಅರ್ಹತೆ ಮತ್ತು ಯೋಗ್ಯತೆ ಮೇಲೆ, ಆಟದ ಒಂದು ಬಲದ ಮೇಲೆ ಸೊ ಅವರು ಫೈನಲೇ ಹೋಗುವಂಥ ಅವಕಾಶ ಇದೆ ಅಂತಲೇ ಹೇಳ್ಬೋದು. ಸೊ ಅದೇ ರೀತಿಯಲ್ಲಿ ಅಲ್ಲಿ ಒಂದು ಟಾಸ್ಕ್ ಕೂಡ ಕೊಟ್ಟಿದ್ದಾರೆ. ಆಲ್ರೆಡಿ ನಿಮ್ಗೆ ಗೊತ್ತಿದೆ ಟಾಸ್ಕ್ ಯಾವ ರೀತಿಯಲ್ಲಿ ಅಂತ. ಅಲ್ಲಿ ಹಗ್ಗಗಳನ್ನು ಹಾಕಿದ್ದಾರೆ. ಸೊ ಹಗ್ಗದಿಂದ ಆಚೆ ಬಲೂನ್ಗಳಿದೆ. ಸೊ ಹಗ್ಗದಿಂದ ಹಾದು ಹೋಗಿ ಸೊ ಆ ಬಲೂನ್ಗಳನ್ನ ತೊಗೊಂಡು ಬಂದು ವಾಪಸ್ಸು ಅಲ್ಲಿ ಬಾಕ್ಸ್ಗಳಿಟ್ಟಿದ್ದಾರೆ ಅವರಿಗೆ ಆದಂಥ. ಸೊ ಆ ಬಾಕ್ಸ್ ಒಳಗಡೆ ಹಾಕಿದ್ರೆ ಸೊ ಅವರು ಆ ಒಂದು ರೌಂಡ್ನ ಗೆಲ್ತಾರೆ. ಸೊ ಗೆಲ್ತಾದ್ಮೇಲೆ ಸೊ ಮೇ ಬಿ ಅವ್ರನ್ನ ಸೊ ಅಲ್ಲಿ ಚೂಸ್ ಮಾಡುವಂಥದ್ದು ಫೈನಲಿಸ್ಟ್ ಆಗಿ. ಸೊ ಇದು ಗೇಮು. ಸೊ ಸುಮಾರು ಒಂದು ರೌಂಡ್ಗಳಲ್ಲಿ ಸೊ ಹೋಗ್ಬೋದು ಅಂತ ಅನಿಸುತ್ತೆ. ಸೊ ಕೊನೆಯದಾಗಿ ಯಾರು ಗೆಲ್ತಾರೆ ಸೊ ಅವರು ಈ ಒಂದು ಸೀಸನ್ನ ಮೊದಲ ಫಿನಾಲೆಯ ಫೈನಲಿಸ್ಟ್ ಆಗ್ಬೋದು ಅಂತ ಅನಿಸುತ್ತೆ. ಇವಾಗ ಆಲ್ರೆಡಿ ನಿಮ್ಮ ಫೈನಲಿಸ್ಟ್ ಇದ್ದಾರೆ. ಸೊ ಅಲ್ಲಿ ಮಾಳುವಾದ್ರು ಆಗಿರ್ಬೋದು, ಸ್ಪಂದನ, ಅಗೇನ್ ಅಶ್ವಿನಿ ಅವರು, ಜೊತೆಗೆ ಕಾಕ್ರೋಚ್ ಇದ್ದಾರೆ. ಓಕೆ, ಕಾಕ್ರೋಚ್ ಅವರು ಸೊ ನಿನ್ನೆ ಒಂದು ನಡೆದಂಥ ಒಂದು ಆ್ಯಕ್ಟಿವಿಟಿನಲ್ಲಿ ಸೊ ಅನರ್ಹರು ಆಗಿದ್ದಾರೆ ಅಂತ ಒಂದು ಅಪ್ಡೇಟ್ ಇದೆ. ಸೊ ಅವರು ಏನಾದರೂ ಅನರ್ಹರಾಗಿದ್ದಾರೆ ಅಥವಾ ಅವರ ಒಂದು ರಿಪ್ಲೇಸ್ಮೆಂಟ್ ಆಗಿ ತಗೊಳ್ಳಿಕ್ಕೋಸ್ಕರ ಈ ಟಾಸ್ಕ್ ಕೊಡ್ತಿದ್ದಾರೆ ಅನ್ನೋವಂಥದ್ದು ಎಪಿಸೋಡ್ ನೋಡಿದಾಗ ಗೊತ್ತಾಗುವಂಥದ್ದು. ಬಟ್ ಇಲ್ಲಿ ಮನೆಯವರಿಗೆ ಒಂದು ಒಳ್ಳೆಯ ಅವಕಾಶ ಅಂತಲೇ ಹೇಳ್ಬೋದು. ಇಷ್ಟು ಒಂದು 3 ವಾರಗಳಲ್ಲಿ ಏನೇನು ಅವ್ರು ತಪ್ಪುಗಳನ್ನ ಮಾಡ್ಕೊಂಡಿದ್ದಾರೆ ಸೊ ಅಗೇನ್ ಈ ಒಂದು ವಾರದಲ್ಲಿ ಅದನ್ನು ಸರಿಪಡಿಸ್ಕೊಂಡು ಜೊತೆಗೆ ಫಿನಾಲೆಗೆ ಹೋಗುವಂಥ ಅವಕಾಶ ಅಂತಲೇ ಹೇಳ್ತೀನಿ. ಓಕೆ, ಸೊ ಅಲ್ಲಿ ಒಂದು ಚಟುವಟಿಕೆ ನಡೀತಾ ಇದೆ. ಅದು ಸ್ಪಂದನ ಅವರಿಗೆ ಒಂದು ಬಿಗ್ ಬಾಸ್ ಅಧಿಕಾರ ಕೊಟ್ಟಿದ್ದಾರೆ. ಅದೇನು ಅಂತಂದರೆ ಸೊ ಒಬ್ಬ ಸ್ಪರ್ಧಿನ ನೀವು ಬ್ಲಾಕ್ ಮಾಡಬೇಕು, ಒಂದು ಪ್ರಾಪರ್ ರೀಸನ್ನ ಕೊಟ್ಟು ಅಂತ ಹೇಳಿದ್ದಾರೆ. ಸೊ ಜೊತೆಗೆ ಅಲ್ಲಿ ಸ್ಪಂದನ ತೊಗೊಂಡಿರುವಂಥ ಹೆಸರು ಧ್ರುವಂತ್ ಅಂತ. ಸೊ ಅವರಿಗೆ ಸೊ ಸ್ಪಂದನ ಅವರು ಈ ವಾರದ ಎಲ್ಲ ಟಾಸ್ಕ್ಗಳಿಂದ ಆಚೆ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಅವರಿಗೆ ನಿಜವಾಗ್ಲೂ ತುಂಬ ದೊಡ್ಡ ಹೊಡೆತ ಅಂತಲೇ ಹೇಳ್ತೀನಿ. ಬಿಕಾಸ್ ಈ ವಾರ ಟಾಸ್ಕ್ ಆಡಿಲ್ಲ ಅಂತಂದರೆ ಅವರು ಫಿನಾಲೆಗೆ ಹೋಗುವಂಥ ಸಾಧ್ಯನೇ ಇಲ್ಲ. ಓಕೆ, ಜನರ ವೋಟಿಂಗ್ ಮೇಲೆ ನಿರ್ಧಾರ ಆಗಬೇಕಾಗುತ್ತೆ ಅವರ ಮುಂದಿನ ಒಂದು ಬಿಗ್ ಬಾಸ್ ಭವಿಷ್ಯ. ಓಕೆ, ಇದ್ರ ಜೊತೆಗೆ ಕೊಟ್ಟಿರುವಂಥ ರೀಸನ್ ಏನು ಅಂತಂದರೆ ಅವರಿಗೆ ಸ್ಪೋರ್ಟ್ಸ್ಮೆನ್ಶಿಪ್ ಇಲ್ಲ, ಜೊತೆಗೆ ತಾವು ಆಡೋವಂಥ ಅವ್ರಿಗೆ ಮನಸ್ಸಿಲ್ಲ. ಸೊ ಎಲ್ಲರೂ ಕೂಡ ಬಿಟ್ಕೊಡೋವಂಥ ಒಂದು ಮನಸ್ಸಿದೆ. ಸೊ ಅದಕ್ಕೋಸ್ಕರ ಅವರಿಗೆ ಆಟ ಆಡಲಿಕ್ಕೆ ಸೊ ಎಲ್ಲೂ ಅವರಿಗೆ ಮುಂದೆ ಬರ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ರೀಸನ್ನ ಕೊಟ್ಟು ಸೊ ಅವ್ರನ್ನ ಆಚೆ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇದರಲ್ಲಿ ಮೇ ಬಿ ನಿನ್ನೆ ನಡೆದಂಥ ಒಂದು ಎಪಿಸೋಡಲ್ಲಿ ನಡೆದಂಥ ಒಂದು ಘಟನೆ ಕೂಡ ಕಾರಣ ಇರ್ಬೋದು. ಯಾಕಂತಂದರೆ ಧ್ರುವಂತ್ ನಡ್ಕೊಂಡಿರೋವಂಥದ್ದು ನನಗಂತೂ ನಿಜವಾಗ್ಲೂ ಇಷ್ಟ ಆಗಲಿಲ್ಲ. ಸುಮ್ಮನೆ ಅನವಶ್ಯಕವಾಗಿ ಸ್ಪಂದನ ಮೇಲೆ ಸೊ ಅಷ್ಟೊಂದು ಎಗರಾಡಿರೋವಂಥದ್ದು, ಕಿರ್ಚಾಡಿರುವಂಥದ್ದು, ಸೊ ಒಂದಕ್ಕೊಂದು ಸಂಬಂಧನೇ ಇರಲಿಲ್ಲ. ಸೊ ಜಸ್ಟ್ ಆ ಚೇರ್ ತೊಗೊಂಡೋಗಿ ಆ ಕಡೆ ಹಿಡಿಯಂಥ ಒಂದು ಪದ ಸ್ಪಂದನಾಗೂ ಕೂಡ ಹೇಳಿದಿದ್ರೆ ಅಷ್ಟೊಂದು ಕಿತ್ತಾಟ ಆಗ್ತಿರಲಿಲ್ಲ. ಬಟ್ ಅವನಿಗೆ ಅದು ಧಿಮಾಕು ಎಲ್ಲೋ ನೆತ್ತಿಗೇರಿತು ಅಂತ ಅನಿಸುತ್ತೆ. ಸೊ ಆ ಧಿಮಾಕನ್ನೆಲ್ಲ ತೊಗೊಂಡೋಗಿ ಸುಮ್ಮನೆ ಸೊ ಮನೆಯವರೆಲ್ಲ ಹೇಳಿರೋಂಥ ಸ್ಟೇಟ್ಮೆಂಟ್ ಎಲ್ಲ ತೊಗೊಂಡೋಗಿ ಸ್ಪಂದನ ಮೇಲೆ ಒಂದು ರೀತಿಯಲ್ಲಿ ಅದನ್ನು ಹೇರ್ದ ಅಂತಲೇ ಹೇಳ್ಬೋದು. ಸೊ ಮೇಕಪ್ ಮಾಡ್ಕೊಂಡು ತಿರುಗಾಡ್ತೀರಾ, ಹಾಗೆ ಹೀಗೆ, ನಿಮ್ಗೆ ಸಿಕ್ಕಿರೋಂಥ ಸಿಂಪತಿಯಿಂದ ಉಳಿಸ್ಕೊಳ್ಳಿ, ಹಾಗೆ ಹೀಗೆ ಸುಮಾರು ಮಾತುಗಳಾಡಿದ್ದಾನೆ. ಆಲ್ರೆಡಿ ಅದ್ರ ಬಗ್ಗೆ ನಾನು ಸೊ ಎಪಿಸೋಡ್ ರಿವ್ಯೂವಲ್ಲಿ ಮಾತಾಡಿದ್ದೀನಿ. ಸೊ ಎಪಿಸೋಡ್ ರಿವ್ಯೂ ವಿಡಿಯೋ ನೋಡಿಲ್ಲ ಅಂತಂದರೆ ಸೊ ಚಾನಲಲ್ಲಿದೆ, ಹೋಗಿ ನೋಡಿ ಅಂತ ಹೇಳ್ತಾ ಸೊ ಒಟ್ಟಿನಲ್ಲಿ ಸೊ ಈ ಒಂದು ವಾರದಿಂದ ಅಲ್ಲಿ ನಮ್ಮ ಧ್ರುವಂತ್ ಅವರು ಸೊ ಬಿಗ್ ಬಾಸ್ ಆಟದಿಂದ ಆಚೆ ಉಳಿದಿದ್ದಾರೆ. ಸೊ ಅವರೇನಾದರೂ ಉಳ್ಕೊಬೇಕು ಅಂತಂದರೆ ಜನರ ಓಟೇನೇ ಅವರಿಗೆ ಕೈ ಹಿಡಿಬೇಕು ಹೊರತು ಇಲ್ಲ ಅಂತಂದರೆ ಕಷ್ಟ ಇದೆ ಅಂತಲೇ ಹೇಳ್ತೀನಿ. ಓಕೆ, ಸೊ ಈ ಒಂದು ಪ್ರೋಮೋ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ನೋಡೋದಲ್ಲಿ ಸಿಗೋವರೆಗೂ